ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ರಿ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹೊರ ಸ್ಟೋರಿನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ತುಂಬ ದಿನ ಆದ ನಂತರ ವಿಡಿಯೋ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಕ್ಷಮೆ ಇರಲಿ. ಇನ್ನು ಇವತ್ತಿನ ಕತೆ ಕಡೆ ಬಂದರೆ, ಇದು ತುಮಕೂರಿನ ಶಿರಾಂಬಲ್ಲಿ ಆದಂಥ ಒಂದು ಮಧುಗಿರಿ ರೋಡ್ ಅಂಥ ಒಂದು ಪ್ಲೇಸಲ್ಲಿ ಆದಂಥ ಒಂದು ನೈಜ ಘಟನೆ. ನಿಮಗೆ ಈ ಕತೆ ಖಂಡಿತವಾಗಿ ಇಷ್ಟ ಆಗ್ಬೋದು, ಯಾಕಂದರೆ ಇದು ಒಂದು ನೈಜ ಕತೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ತುಂಬ ರೀಸೆಂಟಾಗಿ ಅಂದರೆ ಒಂದು ವಾರದ ಹಿಂದೆ ಅಷ್ಟೇ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ನಾನಂತೂ ಆ ವಿಡಿಯೋ ನೋಡಿಲ್ಲ, ಬಟ್ ಆ ವಿಡಿಯೋದಲ್ಲಿ ಕವರ್ ಆದಂಥ ಆ ಒಂದು ದೆವ್ವನ ಅಬ್ಸರ್ವ್ ಮಾಡಿದ್ದೆ. ತುಮಕೂರಿನ ಮಧುಗಿರಿ ರೋಡ್ ಅಂತ ಇದೆ ಒಂದು ಪ್ಲೇಸ್. ನಾನಂತೂ ಆ ಪ್ಲೇಸ್ಗೆ ಹೋಗಿಲ್ಲ, ಅಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಲ್ಲ. ಬಟ್ ವೈರಲ್ ಆಗಿರೋ ಆ ಒಂದು ವಿಡಿಯೋ ಪ್ರಕಾರ ಅಲ್ಲೊಂದು ದೆವ್ವ ಇದೆ ಅಂತೆ. ನನಗೆ ನನ್ನೊಬ್ಬ ಸಬ್ಸ್ಕ್ರೈಬರ್ ಒಂದು ವಿಡಿಯೋ ಕಳಿಸಿದ್ರು. ಒಬ್ಬ ವ್ಯಕ್ತಿ ಫೇಸ್ಬುಕ್ಕಲ್ಲಿ ಮಾಡಿದಂಥ ವಿಡಿಯೋ ಅದು. ಸೊ ಆ ವ್ಯಕ್ತಿ ಆ ವಿಡಿಯೋನ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋದೊಟ್ಟಿಗೆ ಘಟನೆಯ ದಿನ ಆ ವ್ಯಕ್ತಿಗಳೇನಿದ್ದಾರೆ ಅವರು ಕವರ್ ಮಾಡಿದಂಥ ಆ ಒಂದು ದೆವ್ವದ ಫೋಟೋನ ನಮಗೆ ತೋರಿಸಿ ಇದು ರಿಯಲ್ ದೆವ್ವ ಅಂತ ಮಾತಾಡಿದರು. ನಾನು ಆ ವಿಡಿಯೋನ ನೋಡಿದ್ದೆ. ಇಲ್ಲಿ ಶಾಕಿಂಗ್ ವಿಷಯ ಏನಪ್ಪ ಅಂದರೆ, ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ದೆವ್ವನ ಕಣ್ಣಾರೆ ಆ ರೀತಿಯಾಗಿ ಫುಲ್ ಶೇಪಲ್ಲಿ ನೋಡಿದ್ದು. ಅದು ರೆಡ್ ಬ್ಲೌಸ್ ಹಾಗೆ ವೈಟ್ ಸಾರಿಯೊಂದಿಗೆ ಕವರ್ ಆಗಿತ್ತು. ನನ್ನ ಪ್ರಕಾರ ಅದೊಂದು ಫೇಕ್ ವಿಡಿಯೋ ಇರ್ಬೋದು. ಹಾಗೆ ನಾವು ವಿಡಿಯೋದ ಕೆಳಗಿರುವ ಕಮೆಂಟ್ಗಳನ್ನ ಅಬ್ಸರ್ವ್ ಮಾಡಿದೆ. ತುಂಬ ಜನ ನೆಗೆಟಿವ್ ಕಮೆಂಟ್ನೇ ಹಾಕಿದರು, ಅದು ಫೇಕ್ ಅಂತ. ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ದೆವ್ವ ಆ ರೀತಿಯಾದ ಒಂದು ರೆಡ್ ಬ್ಲೌಸ್ ಹಾಗೆ ವೈಟ್ ಸಾರಿಯೊಂದಿಗೆ ಕವರ್ ಆಗಿದ್ದು. ಆ್ಯಂಡ್ ಆ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಆ ವಿಡಿಯೋನ ರೆಕಾರ್ಡ್ ಮಾಡಿದ ವ್ಯಕ್ತಿಗಳಿಗೆ ದೆವ್ವದ ಕಾಲು ತೋರಲಿಲ್ಲಂತೆ. ಇವನ ಫೋಟೋದಲ್ಲೂ ಕೂಡ ಕಾಲು ಕರೆಕ್ಟಾಗಿ ತೋರ್ತಿಲ್ಲ. ನಾನಿವಾಗ ಆ ಘಟನೆ ಏನಾಯ್ತಂತ ನಿಮಗೆ ಸಿಂಪಲಾಗಿ ಹೇಳಿಬಿಡ್ತೀನಿ. ಸುಮಾರು 2-3 ವಾರಗಳ ಹಿಂದೆ ಒಬ್ಬ ಸ್ನೇಹಿತರ ಗುಂಪು ಕಾರೊಂದಿಗೆ ಮಧುಗಿರಿ ರೋಡಲ್ಲಿ ನೈಟ್ ಪ್ರಯಾಣವನ್ನು ಮಾಡ್ತಿದ್ರು. ಸೊ ಆ ರೀತಿ ಪ್ರಯಾಣ ಮಾಡುವಾಗ ಅವರ ಕಾರ್ನ ಡ್ಯಾಶ್ ಕ್ಯಾಮಲ್ಲೋ ಅಥವಾ ಅವರು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೋ ಗೊತ್ತಿಲ್ಲ, ನಲ್ಲಿ ಅವರು ಆ ಒಂದು ನಿರ್ಜನವಾದ ರೋಡಲ್ಲಿ ಹೋಗ್ತಿರುವಾಗ ವಿಡಿಯೋ ಪ್ರಕಾರ ಅದೇನು ಹೈವೇ ಅಲ್ಲ, ಅದೊಂದು ಅಕ್ಕಪಕ್ಕದಲ್ಲಿರುವ ಒಂದು ಕಾಲು ದಾರಿ ಥರ ತೋರುತ್ತೆ. ಸೊ ಅವರು ಆ ರೀತಿ ಹೋಗುವಾಗ ಅವರಿಗೆ ಅವರ ದಾರಿಯ ಮಧ್ಯೆ ಯಾವುದೋ ಒಂದು ಆಕೃತಿ ನಿಂತಿರುವ ಹಾಗೆ ಭಾಸವಾಗಿತ್ತು. ಕಾರಿನ ಹೆಡ್ಲೈಟ್ ಮೂಲಕ ಅವರಿಗೆ ಆಕೃತಿ ಕರೆಕ್ಟಾಗಿ ತೋರ್ತಿತ್ತು. ಇವರು ಮೊದಲಿಗೆ ಏನೋ ಇರ್ಬೋದಂತ ಸುಮ್ಮನಾಗ್ತಾರೆ. ಬಟ್ ಇವರಿಗೆ ಆ ಒಂದು ಧೈರ್ಯ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಇವರು ಅದನ್ನ ವಿಡಿಯೋ ಮಾಡೋಕ್ಕೆ ಹೊರಟಿದ್ರು. ಅನಂತರ ಅವರ ಕಾರು ಮುಂದೋಗ್ತಿದ್ದಾಗೆ ಅವರ ಕಾರಿನ ಎಕ್ಸಾಕ್ಟಾಗಿ ಮುಂದುಗಡೆ ಮಧ್ಯ ದಾರಿಲಿ ಅವರಿಗೆ ಈ ಒಂದು ಆಕೃತಿ ತೋರಿ ಬಂದಿತ್ತು. ಮೊಬೈಲ್ ಕ್ಯಾಮರಾದಲ್ಲಿ ಶಾಕಿಂಗ್ ವಿಷಯ ಏನಪ್ಪ ಅಂದರೆ, ಆ ಒಂದು ದೆವ್ವ ಎಕ್ಸಾಕ್ಟಾಗಿ ಕ್ಯಾಪ್ಚರ್ ಆಗಿತ್ತು. ಇಲ್ಲಿವರೆಗೂ ಆ ರೀತಿ ಪರ್ಫೆಕ್ಟ್ ಆದ ದೆವ್ವ ಕ್ಯಾಪ್ಚರ್ ಆಗಿರೋದು ನಾನಂತೂ ನೋಡಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡೋ ಥಿಂಗ್ ಏನಪ್ಪ ಅಂದರೆ, ಆ ದೆವ್ವದ ಮುಖ ನಿಜವಾಗ್ಲೂ ಭೀಕರವಾಗಿತ್ತು. ಹಾಗೆ ಅದರ ಆಕೃತಿ ಆಗಲಿ ಅದರ ಕಾಲಾಗಲಿ ಏನೂ ಕೂಡ ಇರಲಿಲ್ಲ. ಒಂದು ಕ್ಷಣದಲ್ಲಿ ನೋಡಿದರೆ ನಾವು ಕೂಡ ಹೆದರಬೇಕು, ಆ ರೀತಿಯಾಗಿತ್ತು. ಆ್ಯಕ್ಚುಲಿ ಆ ವಿಡಿಯೋನ ಕವರ್ ಮಾಡಿ ಆದಮೇಲೆ ಆ ದೆವ್ವ ಮಾಯವಾಯ್ತಾ ಇಲ್ಲ ಎಲ್ಲಾದರೂ ಹೋಯ್ತಾ ಏನಂತ ಕೂಡ ಗೊತ್ತಿಲ್ಲ. ಜಸ್ಟ್ ಒಂದು ವೈರಲ್ ಆಗಿದ್ದು ಆ ಒಂದು ಕ್ಲಿಪ್ ಅಷ್ಟೇ. ಆ್ಯಕ್ಚುಲಾಗಿ ಆ ದಿನ ಅಲ್ಲಿ ಏನಾಯಿತು ಏನು ಕತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಹೇಳೋದಂದರೆ, ಆ ಒಂದು ರೋಡಲ್ಲಿ ದೆವ್ವ ಇರ್ಬೋದೇನೋ, ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದೇನೋ ಗೊತ್ತಿಲ್ಲ. ಬಟ್ ಈ ವಿಡಿಯೋ ವೈರಲ್ ಆಗಿತ್ತು ನೋಡಿ, ಅದೊಂದು ಫೇಕ್ ಅಂತ ಹೇಳ್ಬೋದು. ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿದರೆ ಆ ರೀತಿಯೆಲ್ಲ ಬಟ್ಟೆ ಹಾಕ್ಕೊಂಡು ದೆವ್ವ ಬರೋಕ್ಕೆ ಚಾನ್ಸ್ ಉಂಟಂತ. ಅದನ್ನು ಬದಿಗಿಟ್ರೆ ನಾನಿವಾಗ ಅದೇ ರೋಡಲ್ಲಿ ತುಮಕೂರಿನ ಮಧುಗಿರಿ ರೋಡಲ್ಲಿ ಆದಂಥ ಒಂದು ನನ್ನ ಸಬ್ಸ್ಕ್ರೈಬರ್ ಕೊಟ್ಟ ಒಂದು ನೈಜ ಕಥೆನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ರೀಸೆಂಟಾಗಿ ವೈರಲ್ ಆಗಿರುವ ಆ ಒಂದು ವಿಡಿಯೋಯಿಂದ ಏನಾಗಿದೆ ಅಂದರೆ, ಆ ಒಂದು ತುಮಕೂರಿನ ಮಧುಗಿರಿ ರೋಡ್ ಏನಿದೆ ಅದು ಹಾಂಟೆಡ್ ಅಂತ ಎಲ್ಲ ಕಡೆ ಫೇಮಸ್ ಆಗಿದೆ. ಹಾಗಂತ ನಾನು ಹೇಳ್ತಿಲ್ಲ, ಅಲ್ಲಿ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತೆ. ಇವನ್ ನಾನಿವಾಗ ಹೇಳ್ತಿರುವ ಒಂದು ಕತೆ ಕೂಡ ಆ ಒಂದು ಪ್ಲೇಸ್ಗೆ ಸಂಬಂಧಪಟ್ಟಿದ್ದು. ನಂಗೆ ಆ್ಯಕ್ಚುಲಿ ಈ ಕತೆನ ಕೊಟ್ಟಿದ್ದು ಆ ಒಂದು ಊರಲ್ಲಿ ವಾಸವಾಗಿರೋ ಒಬ್ಬ ವ್ಯಕ್ತಿ, ಅವರ ಹೆಸರು
ಗುರುದತ್ ಅಂತ. ಗುರುದತ್ ಒಬ್ಬ ತನ್ನ ಫ್ಯಾಮಿಲಿಯೊಟ್ಟಿಗೆ ಆರಾಮಾಗಿ ತನ್ನದೇ ಆದ ಬಿಸ್ನೆಸ್ ಮಾಡ್ಕೊಂಡಿರುವ ಒಬ್ಬ ಸಿಂಪಲ್ ವ್ಯಕ್ತಿ ಅಂತ ಹೇಳ್ಬೋದು. ಅವನು ಆ್ಯಕ್ಚುಲಿ ಅದೇ ಊರನ್ನಾಗಿದ್ದರಿಂದ ಮಧುಗಿರಿ ರೋಡ್ ಮೂಲಕ ಆ ಕಡೆ ಈ ಕಡೆ ಹೋಗುವುದು ಅವನ ಕೆಲಸವಾಗಿತ್ತು. ಅಂದರೆ ಸರ್ವೇ ಸಾಮಾನ್ಯವಾಗಿ ಅವನು ಆ ರೋಡಲ್ಲಿ ಟ್ರಾವೆಲ್ ಮಾಡ್ತಿದ್ದ. ಹಾಗಂತ ಅವನು ಇಲ್ಲಿವರೆಗೆ ಯಾವತ್ತೂ ಕೂಡ ನೈಟ್ 11-12 ಗಂಟೆ ಆಗಿ ಅವನ ರೋಡಲ್ಲಿ ಟ್ರಾವೆಲ್ ಮಾಡಿದ್ದಿಲ್ಲ. ಅವನು ಪ್ರಸಂಗ ಕೂಡ ಅವನ ಲೈಫಲ್ಲಿ ಇಲ್ಲಿವರೆಗೆ ಬಂದಿಲ್ಲಂತೆ. ಬಟ್ ಆ ಒಂದು ದಿನ ಅವನಿಗೆ ನೈಟ್ ಹೊತ್ತಲ್ಲಿ ಪ್ರಯಾಣ ಮಾಡಲೇಬೇಕಾದ ಒಂದು ಪ್ರಸಂಗ ಬಂದಿತ್ತು. ತನ್ನ ರಿಲೇಟಿವ್ ಒಬ್ಬರನ್ನು ಕರ್ಕೊಂಡು ಬರಲಿಕ್ಕೋಸ್ಕರ ಅವನು 11 ಗಂಟೆ ಹಾಗೆ ಆ ಒಂದು ಮಧುಗಿರಿ ರೋಡ್ ಮೂಲಕ ನೈಟ್ ಹೊತ್ತಲ್ಲಿ ಅವನು ಪ್ರಯಾಣ ಮಾಡ್ತಾನೆ. ಹೋಗುವಾಗ ಅವನಿಗೆ ಆ ಒಂದು ರೋಡಲ್ಲಿ ಯಾವುದೇ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಇವನ್ ಹೋಗುವಾಗ ಅವನಿಗೆ ದೆವ್ವ ಭೂತದ ಒಂದು ಯೋಚನೆ ಕೂಡ ಅವನ ತಲೆಗೆ ಬಂದಿರಲಿಲ್ಲ. ಯಾವ ರಿಲೇಟಿವ್ಸ್ನ ಅವನು ಪಿಕ್ ಮಾಡಬೇಕಂತ ಹೋಗಿದ್ನೋ ಯಾವುದೋ ಕಾರಣಗಳಿಂದ ಅವ್ರನ್ನ ಆ ರಾತ್ರಿ ಪಿಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವನು ತುಂಬ ಸಲ ಅವರಿಗೆ ಕಾಲ್ ಮಾಡ್ತಾನೆ. ಬಟ್ ಏನೋ ಕಾರಣ ಏನೋ ಗೊತ್ತು, ಅವ್ರನ್ನ ಆ ರಾತ್ರಿ ಅವನಿಗೆ ಪಿಕ್ ಮಾಡಲಿಕ್ಕಾಗೋದಿಲ್ಲ. ಸೊ ಅವನು ಹೋಗಲಿ ಬಿಡು ಅಂತ ವಾಪಸ್ ಅದೇ ಕೂಡಲೇ ಅಲ್ಲಿಂದ ಹೊರಟು ಬರ್ತಾನೆ. ಹೊರಟು ಬರುವಾಗ ಎಕ್ಸಾಕ್ಟಾಗಿ 12 ಗಂಟೆ ಮೇಲೇನೇ ಆಗಿತ್ತು. ಅವನಿಗೆ ಆ ರೋಡಲ್ಲಿ ದೆವ್ವ ಉಂಟಾ ಇಲ್ವ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹೀಗೆ ಅವನು ಆರಾಮಾಗಿ ಬೈಕ್ನ ನಾರ್ಮಲ್ ಸ್ಪೀಡಲ್ಲಿ ತಗೊಂಡು ಬರ್ತಿರುವಾಗ ಎಲ್ಲೂ ಕೂಡ ಸಿಗದಿರುವಂಥ ಇಬ್ಬರು ವ್ಯಕ್ತಿಗಳು ಅವನಿಗೆ ಅವನ ದಾರಿಯ ಸೈಡ್ ಅಂದರೆ ರೈಟ್ ಸೈಡ್ ತೋರಿ ಬರ್ತಾರೆ. ಆ ಇಬ್ಬರು ವ್ಯಕ್ತಿಗಳು ಹೆಗಲ ಮೇಲೆ ಹೆಗಲು ಹಾಕ್ಕೊಂಡು ಒಂದು ಕಡೆ ನಡ್ಕೊಳ್ತಾ ಹೋಗ್ತಿರ್ತಾರೆ. ಒಬ್ಬ ವ್ಯಕ್ತಿ ರೆಡ್ ಟಿ ಶರ್ಟ್ನ ಹಾಕಿದರೆ ಇನ್ನೊಬ್ಬ ವ್ಯಕ್ತಿ ವೈಟ್ ಶರ್ಟ್ನ ಹಾಕಿದ್ದ. ಹಾಗೆ ಆ ರೆಡ್ ಶರ್ಟ್ ಹಾಕಿರೋ ವ್ಯಕ್ತಿ ಏನಿದ್ದಾನೆ ಅವನು ಕರೆಕ್ಟಾಗಿರ್ತಾನೆ. ಹಾಗೆ ಅವನು ವೈಟ್ ಶರ್ಟ್ ವ್ಯಕ್ತಿನ ಆಧರಿಸ್ಕೊಂಡು ಅಂದರೆ ಅವನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾನೆ. ಇವನಿಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಯಾರೋ ಕುಡುಕರಿರಬೇಕು, ಈ ಮಿಡ್ ನೈಟಲ್ಲಿ ಕುಡ್ಕೊಂಡು ಟೈಟ್ ಆಗಿರಬೇಕು, ಅದಕ್ಕೋಸ್ಕರ ಆ ರೀತಿ ಹೋಗ್ತಿದ್ದಾರಂತ. ಅವನು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡದೆ ಬೈಕ್ನ ಆ ಇಬ್ಬರು ವ್ಯಕ್ತಿ ಹೋಗ್ತಿರುವ ದಾರಿಯಲ್ಲಿ ಕ್ರಾಸ್ ಮಾಡಿಕೊಂಡು ಅವ್ರ ಕಡೆ ಗಮನ ಕೂಡ ಕೊಡದೆ ಹಾಗೆ ಮುಂದೆ ಹೋಗ್ತಾನೆ. ಅಂದರೆ ಇವನು ಆ ಇಬ್ಬರು ವ್ಯಕ್ತಿಗಳು ಯಾರು ಅವರ ಮುಖ ನೋಡುವಂತ ಕೂಡ ಹೋಗುವುದಿಲ್ಲ. ಯಾಕಂದರೆ ಅವನಿಗೆ ಮನಸ್ಸಿಗೆ ಬಂದಿತ್ತು ಇದು ಗ್ಯಾರಂಟಿಯಾಗಿ ಕುಡುಕರು ಅಂತ. ಅದಕ್ಕೋಸ್ಕರ ಅವನು ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಸುಮಾರು ಒಂದು 5 ನಿಮಿಷ ಜರ್ನಿ ನಂತರ ಮುಂದೆ ಇಬ್ಬರು ವ್ಯಕ್ತಿಗಳು ಅವನಿಗೆ ಹೋದಾಗೆ ಭಾಸವಾಗ್ತಿರುತ್ತೆ. ಬಟ್ ಇವಾಗ ರೈಟ್ ಸೈಡಲ್ಲ ಲೆಫ್ಟ್ ಸೈಡಲ್ಲಿ. ಬಟ್ ಇವನಿಗೆ ಆ ಇಬ್ಬರು ವ್ಯಕ್ತಿಗಳನ್ನ ಹಿಂದೆಲ್ಲೋ ನೋಡಿರೋ ಹಾಗೆ ಭಾಸವಾಗುತ್ತೆ. ಆ್ಯಂಡ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ಹಿಂದೆ ಬರ್ತಿದ್ರಲ್ಲ ರೆಡ್ ಆಗಿ ವೈಟ್ ಶರ್ಟ್ ಆಗಿದ್ದವರು ಅದೇ ವ್ಯಕ್ತಿಗಳು ಇವಾಗ ಎರಡ ಸೈಡ್ ಮೂಲಕ ನಡ್ಕೊಂಡು ಹೋಗ್ತಿರ್ತಾರೆ. ಇವನಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಅದು ಆ ಇಬ್ಬರು ವ್ಯಕ್ತಿಗಳಂತ. ಯಾಕಂದರೆ ಆ ಟೈಮಲ್ಲಿ ಬೇರೆ ಯಾರಿರ್ತಾರೆ ಹೇಳಿ. ಇವನಿಗೆ ಅದನ್ನ ಕಂಡು ನಿಜವಾಗ್ಲೂ ಶಾಕ್ ಆಗುತ್ತೆ. ಇವನು ಅದೇ ಕೂಡಲೇ ಬೈಕ್ನ ಸ್ಟಾಪ್ ಮಾಡ್ತಾನೆ. ಹಿಂದೆ ಮುಂದೆಲ್ಲ ನೋಡ್ತಾನೆ. ಯಾರ ಸುಳಿವು ಕೂಡ ಅವನಿಗಲ್ಲಿ ತೋರೋದಿಲ್ಲ. ಅವನಿಗೆ ಮುಂದೆ ಹೋಗಲಿಕ್ಕೆ ಭಯ ಆಗ್ತಿರುತ್ತೆ. ನಿಜವಾಗ್ಲೂ ಅವುಗಳು ದೆವ್ವನ ಇಲ್ಲ ಬೇರೆನ ಅಂತ ಅವನಿಗೆ ಅರ್ಥನೇ ಆಗೋದಿಲ್ಲ. ಅವನು ಹಾಗೆ ನಿಧಾನವಾಗಿ ಬೈಕ್ನ ಓಡಿಸ್ಕೊಂಡು ಬರ್ತಿರ್ತಾನೆ. ಆ ಇಬ್ಬರು ವ್ಯಕ್ತಿಗಳು ಕೂಡ ಹಾಗೆ ಹಿಂದು ಮುಂದೆ ಏನು ಕೂಡ ನೋಡದೆ ಅವ್ರ ಪಾಡಿಗೆ ಅವರು ನಾರ್ಮಲ್ ಆಗಿ ಅಂದರೆ ಮುಂಚೆ ನಡ್ಕೊಂಡು ಹೋಗ್ತಿರುವಾಗಲ್ಲ ಅವರಿಬ್ಬರು ಕೂಡ ಸ್ಟಡಿಯಾಗಿ ಇವಾಗ ನಡ್ಕೊಂಡು ಹೋಗ್ತಿರ್ತಾರೆ. ಇವನು ಕೂಡ ಹಿಂದಿಂದನೇ ಆರಾಮಾಗಿ ಬೈಕ್ ಮೂಲಕ ನಿಧಾನ ಬರ್ತಿರ್ತಾರೆ. ಒಂದು ಸ್ವಲ್ಪ ಹೊತ್ತಿನ ಬಳಿಕ ನಡ್ಕೊಂಡು ಹೋಗ್ತಿದ್ದ ಆ ಇಬ್ಬರು ವ್ಯಕ್ತಿನಿದ್ದಾರೆ ಅವರು ಹಾಗೆ ಒಂದು ಸಣ್ಣ ದಾರಿ ಮೂಲಕ ನಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಹೋಗಿದ್ದು ಇವನಿಗೆ ತೋರೋದಿಲ್ಲ. ಸೊ ಅವನು ಅದೇ ಕೂಡಲೇ ಹೋಗಿ ಬೈಕ್ನ ಸ್ಪೀಡ್ ಮಾಡಿ ಹೋಗಿ ಅವ್ರು ಹೋಗಿದ್ದ ದಾರಿ ಕಡೆ ನೋಡಬಿರ್ತಾನೆ. ಆದರೆ ಶಾಕಿಂಗ್ಲಿ ಆ ಒಂದು ದಾರಿಲಿ ಯಾರು ಕೂಡ ಇದ್ದಿರೋದಿಲ್ಲ. ಇವಾಗಷ್ಟೇ ಆ ರೋಡಲ್ಲಿ ಹೋಗ್ತಿದ್ದವರು ಸೆಕೆಂಡಲ್ಲಿ ಮಾಯವಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಅವನಿಗೆ ಅರ್ಥನೇ ಆಗೋದಿಲ್ಲ. ಅವನ ಮನಸ್ಸಲ್ಲಿ ಆವಾಗ ಬಂದಿದ್ದು ಅದು ದೆವ್ವಗಳಂತ. ಸೊ ಅವನು ಅದೇ ಕೂಡಲೇ ಟೈಮ್ ವೇಸ್ಟ್ ಮಾಡದೆ ಬೈಕ್ನ ಸ್ಟಾರ್ಟ್ ಮಾಡಿ ಮನೆಗೆ ರೀಚ್ ಆಗ್ತಾನೆ. ಇದು ಆ್ಯಕ್ಚುಲಿ ಆ ರೋಡಲ್ಲಿ ಆದಂಥ ಒಂದು ನೈಜ ಘಟನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.